ಇಡೀ ಹಾರ್ಮುಜ್ ಬಂದ್ ಆಗಿದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಭಾರತಕ್ಕೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಬಹಳ ಪ್ರಮಾಣದ ನಷ್ಟವಾಗ್ತಾ ಇದೆ. ನಿತ್ಯ ಅಂದಾಜು 1600 ಕೋಟಿ ನಷ್ಟ ಅಂತ ಹೇಳಿ ವರದಿ ಹೇಳ್ತಾ ಇದೆ. ತೈಲ ಬೆಲೆ ಏರಿಕೆ ಮಾಡದೇ ಇರೋದ್ರಿಂದಲೇ ಬಹಳ ಪ್ರಮಾಣದ ನಷ್ಟವಾಗ್ತಾ ಇದೆ ಅಂತ ನೋಡಿ. ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತ್ತು. ಹಾಗಾಗಿ ಈ ಗ್ರಾಹಕರ ಮೇಲೆ ಯಾವುದೇ ರೀತಿ ಬೆಲೆ ಏರಿಕೆಯ ಬಿಸಿ ತಟ್ಟಿರಲಿಲ್ಲ. ಹೀಗಾಗಿ ಇದರಿಂದ ಭಾರಿ ಪ್ರಮಾಣದ ನಷ್ಟವಾಗ್ತಾ ಇದೆ. ನಿತ್ಯ ಅಂದಾಜು 1600 ಕೋಟಿ ನಷ್ಟ ಅನ್ನೋದು ವರದಿ ಹೇಳ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದ್ರೂ ಕೂಡ ಭಾರತದಲ್ಲಿ ತೈಲ ಬೆಲೆ ಸ್ಥಿರವಾಗಿದ್ದು, ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಸ್ಥಿರವಾಗಿ ಇಡಲಾಗಿದೆ. ಇದರಿಂದಾಗಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಬಹಳ ನಷ್ಟವಾಗ್ತಾ ಇದ್ದು, ಐಒಸಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಬಿಪಿಸಿಎಲ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಾಗೆ ಎಚ್ಪಿಸಿಎಲ್, ಹಿಂದೂಸ್ತಾನ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಈ ರೀತಿ ಹಲವು ತೈಲ ಕಂಪನಿಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನೋಡಿ, ನಿತ್ಯ ಅಂದಾಜು 1600 ಕೋಟಿಯಷ್ಟು ನಷ್ಟ. ಒಂದ್ ಕಡೆ ಹಾರ್ಮುಜ್ ಬಂದ್ ಆಗಿದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಇದು ಭಾರತಕ್ಕೂ ಕೂಡ ದೊಡ್ಡ ಮಟ್ಟದ ಶಾಕ್ ಎದುರಾಗಿರುವುದು. ಹಾರ್ಮುಜ್ ಬಂದ್ ಆಗಿದ್ದು ಭಾರತದಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟವಾಗ್ತಾ ಇದೆ. ನಿತ್ಯ ಅಂದಾಜು 1600 ಕೋಟಿ, ಪ್ರತಿನಿತ್ಯ 1600 ಕೋಟಿಯಷ್ಟು ನಷ್ಟ. ತೈಲ ಬೆಲೆ ಏರಿಕೆ ಮಾಡದೇ ಇರೋದ್ರಿಂದಲೇ ಈ ನಷ್ಟ ಉಂಟಾಗ್ತಾ ಇದೆ ಅನ್ನೋದು ವರದಿ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿ ಬೆಲೆ ಏರಿಕೆ ಆಗಿಲ್ಲ ಇದುವರೆಗೂ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆಗ್ತಾ ಇದ್ರೂ ಕೂಡ ಭಾರತದಲ್ಲಿ ತೈಲ ಬೆಲೆ ಸ್ಥಿರವಾಗಿದೆ. ಈಗ ಹೇಳ್ತಾ ಇರೋ ಹಾಗೆ ಯಾವುದೇ ರೀತಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದರ ಬೆಲೆಗಳನ್ನ ಸ್ಥಿರವಾಗಿ ಇಡಲಾಗಿದೆ. ಅಬಕಾರಿ ಸುಂಕದಲ್ಲಿ ಕಡಿಮೆ ಮಾಡಿದ್ದು ತೈಲ ಕಂಪನಿಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಪ್ರಯತ್ನಗಳನ್ನ ಮಾಡಿತ್ತು. ಆದರೂ ಕೂಡ ಆ ನಷ್ಟವನ್ನ ಸರಿದೂಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಐಒಸಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಲವು ಕಂಪನಿಗಳು, ಬಿಪಿಸಿಎಲ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಯಾವೆಲ್ಲ ಕಂಪನಿಗಳು ಭಾರತದಲ್ಲಿ ಸಂಸ್ಕರಣೆ ಮಾಡುತ್ತೆ ಅಂತಹ ಎಲ್ಲ ಕಂಪನಿಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ನಷ್ಟವಾಗ್ತಾ ಇದೆ. ನೋಡಿ, ಐಒಸಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೇರಿದಂತೆ ಹಲವು ಕಂಪನಿಗಳಲ್ಲಿ ಈ ರೀತಿ ನಷ್ಟ ಆಗ್ತಾ ಇರೋದು ವರದಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ? ಯಾಕೆಂದ್ರೆ ಈಗಾಗಲೇ ಕೆಲ ಹಡಗುಗಳಾದ್ರೂ ಬರ್ತಾ ಇತ್ತು. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಡಗುಗಳಾದ್ರೂ ಬರ್ತಾ ಇತ್ತು. ಆದ್ರೆ ಈಗ ಅದಕ್ಕೂ ಕೂಡ ದಿಗ್ಬಂಧನ ವಿಧಿಸಿರುವಂಥದ್ದು. ನೋಡಿ, ಎಚ್ಪಿಸಿಎಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಾಗೆ ಪೆಟ್ರೋಲ್ನ ಪ್ರತಿ ಲೀಟರ್ಗೆ ನಿತ್ಯ 18 ರೂಪಾಯಿಯಷ್ಟು ಲಾಸ್ ಆಗ್ತಾ ಇದೆ ಅಂತದ್ದು. ಡೀಸೆಲ್ ಪ್ರತಿ ಲೀಟರ್ಗೆ ನಿತ್ಯ 35 ರೂಪಾಯಿಯಷ್ಟು ನಷ್ಟವಾಗ್ತಾ ಇದೆ. ಕಳೆದ ತಿಂಗಳು ತೈಲ ಕಂಪನಿಗಳಿಗೆ ನಿತ್ಯದ ನಷ್ಟ 2400 ಕೋಟಿಯಷ್ಟು. ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಕಡಿತಗೊಳಿಸಿ ಕ್ರಮ ಕೈಗೊಂಡಿದೆ. ಬಳಿಕ ತೈಲ ಕಂಪನಿಗಳ ನಿತ್ಯದ ನಷ್ಟ 1600 ಕೋಟಿಗೆ ಇಳಿಕೆ ಆಗಿದೆ. ಕೇಂದ್ರ ಸರ್ಕಾರದ ನಿರ್ಧಾರದಿಂದಾಗಿ ಈಗ ಸದ್ಯ 1600 ಕೋಟಿಯಷ್ಟು ನಷ್ಟವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.